ನಮಸ್ಕಾರ ಎಲ್ಲರಿಗೂ. ಇವತ್ತು ನಾವೆಲ್ಲ ಹೊಂಟೇವಿ ಅಂತಂದ್ರೆ ಇಸ್ಕಾನ್ ಟೆಂಪಲ್ಗೆ ಹೊಂಟೇವಿ. ಇವತ್ತು ಕೃಷ್ಣ ಜನ್ಮಾಷ್ಟಮಿ ಐತಿ, ಎಲ್ಲರಿಗೂ ಗೊತ್ತೈತಿ. ಇಷ್ಟು ರಶ್ ಐತಿ ಇವತ್ತು. ಇಲ್ಲಿ ಚಪ್ಪಲ್ ಇಡಾಕ ಇಷ್ಟು ಚಂದ ಜಾಗ ಮಾಡಿದಾರೆ. ಇಲ್ಲಿ ಹೊರಗೆ ಹೋಗಿತ ಮುಂಚೆನೆ ನಮ್ಗೆ ಮೇನ್ ಗುಡಿ ಒಳಗೆ ಹೋಗಿತ ಮುಂಚೆ ನಮ್ಗೆ ಇಲ್ಲಿ ಕೃಷ್ಣ ಲೀಲಾದ ಎಲ್ಲಾ ಮೂರ್ತಿಗಳಿಂದ ಇಷ್ಟು ಚಂದ ನೋಡ್ಬೋದು. ಇದನ್ನ ಇಸ್ಕಾನ್ ಟೆಂಪಲ್ ಬಗ್ಗೆ ಏನು ಹೇಳ್ಬೇಕಂತಂದ್ರೆ ಎಲ್ಲ ದೊಡ್ಡ ಸಿಟಿ ಒಳಗೆ ಇಸ್ಕಾನ್ ಟೆಂಪಲ್ ಇರತೈತಿ, ಒಂದೇ ಥರ ಇರ್ತೈತಿ ಎಲ್ಲ ಕಡೆ. ನಮ್ಮ ಬೆಳಗಾವ್ ಒಳಗೂ ಐತಿ. ಇದು ಭಾಳ ಜನಕ್ಕೆ ಗೊತ್ತಿಲ್ಲ ಅನಿಸುತ್ತೆ ನನಗೆ. ಹೂವು ಹಣ್ಣು ಅದಿಂದ ಇಷ್ಟು ಚಂದ ಅಲಂಕಾರ ಮಾಡಿದ್ರು ಗುಡಿನ, ದೇವರನ್ನ. ಕಣ್ಣು ಸಾಕಾಗತಿರ್ಲಿಲ್ಲ, ಬ್ಲಿಂಕ್ ಮಾಡೋದು ಬೇಡ ಅನ್ಸತ್ತಿತ್ತು ದೇವರನ್ನ ನೋಡಿ. ಇಷ್ಟು ಸಮಾಧಾನ ಅನಿಸ್ತೈತಿ ಗುಡಿ ಒಳಗೆ ಹೋದ್ರ, ಇಷ್ಟು ಚಲೋ ಅನಿಸ್ತೈತಿ. ಅಲ್ಲೇ ಕೂತ್ ಬಿಡ್ಬೇಕು ಅನಿಸ್ತೈತಿ. ಒಂದ್ ಸ್ವಲ್ಪ ಅಲ್ಲೇ ಕೂತ್ ನಾವು ದೇವ್ರಿಗೆ ಪ್ರಾರ್ಥನಾ ಮಾಡಿ ಆಮೇಲೆ ಹೊರಗೆ ಬಂದು ಪ್ರಸಾದ್ ತಗೋರಾಕ ಇಷ್ಟು ಚಲೋ ಅನ್ಸತೈತಿ. ಎಲ್ಲಾರನು ನೋಡಿ ಎಲ್ಲಾರು ಮಂದಿ ಚಂದ ಸಣ್ಣ ಸಣ್ಣ ಹುಡುಗರು ಎಲ್ಲ ರೆಡಿ ಆಗಿ ಬಂದಿದ್ರು. ಆಮೇಲೆ ಆಕಳಿಗೆ ನಾವಿಲ್ಲಿ ಊಟ ಉಣ್ಸಾತಿದ್ದು, ಇಲ್ಲಿ ಹಾಡ ಭಜನೆ ಎಲ್ಲ ಆಗತಿತ್ತು. ಕೃಷ್ಣ ತೊಟ್ಲ ಇತ್ತು. ಇವತ್ತಿನ ದಿನ ಕೃಷ್ಣಗ ಹಾಲ, ಹಣ್ಣ, ಮೊಸರ, ತುಪ್ಪ, ಬೆನ್ನಿ, ಸಕ್ರಿ ಎಲ್ಲ ನೀಡ್ತಾರೆ. ಬಹಳ ಖುಷಿ ಅನಿಸ್ತು ಇವತ್ತಲ್ಲಿ ಹೋಗಿ ಬಂದು. ಹ್ಯಾಪಿ ಕೃಷ್ಣ ಜನ್ಮಾಷ್ಟಮಿ ಎಲ್ಲರಿಗೂ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ.